ಮಾಡಿ ವಿದ್ಯಾರ್ಥಿಗಳೇ. ನೋಡ್ರಿ ಈಗ ಅಭ್ಯಾಸ ಮುಂದುವರಿತು. ನೋಡ್ರಿ ಚಂದಂಗೆ ತಿಳ್ಕೊಂಡು ಮಾಡಬೇಕು. ಮಾಡೋದಾದ್ರೆ ನಾ ತಿಳಿಸ್ತೀನಿ. ಇದು ಸೊಲ್ಯೂಷನ್ ಅಂತ ತಿಳ್ಕೊಂಡು ಮತ್ತೊಮ್ಮೆ ಹಚ್ಕೋಬೇಕು ನೀವು. ಮತ್ತೊಮ್ಮೆ ಹಚ್ಕೋ. 1.17 ಗುಂಡ್ಲೆ 1.34 ಭಾಗಿಲೆ 8 ಪ್ಲಸ್ 2/3 ಮೈನಸ್ 3/4. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಡು ನೀವು ಮಾಡ್ರಿ. ಮಾಡೋದಾದಿಂದ ನಾ ತಿಳಿಸ್ತಾನು, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ವಿಡಿಯೋ ಆನ್ ಮಾಡ್ರಿ. ಬಿಡಿಸೋದಾಯ್ತಲ್ಲ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಅದು ಮತ್ತೆ ಸೊಲ್ಯೂಷನ್ ಅಂತ ತಿಳ್ಕೊಂಡ್ಕೆ ಮತ್ತೊಂದು ಸಲ ನೀವು ಬರಿಬೇಕು. ಯಾಕಂದ್ರೆ ನೀವು ಮಾರ್ಕ್ ಮಾಡೋದು ಗುರ್ತು ಮಾಡೋದು ಇರ್ತದೆ. ಪ್ರಶ್ನೆದೊಳಗೆ ಮಾರ್ಕ್ ಮಾಡಬಾರ್ದು. ಈಗ ಈ ಸಲ ನಾವು ಏನು ಮಾಡಬೇಕು? ಆಫ್ ಅದನ್ನ ಇದ್ರಾಗ ಇಲ್ಲ. ಆಫ್ ಇಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಅದರ ಹಿಂದಿನ ಕ್ರಿಯೆ ಯಾವುದು ಅನ್ನೋದು ನೀವು ತಿಳ್ಕೊಂಡು ಡಿವಿಷನ್, ಆಪರೇಷನ್ ಆಫ್ ಡಿವಿಷನ್ ಅಂದರೆ ಭಾಗಾಕಾರ ಕ್ರಿಯೆಯನ್ನು ಮಾಡಬೇಕು. ಇದು ಭಾಗಾಕಾರ ಕ್ರಿಯೆಯನ್ನು ಹೊರಗೆ ತೆಗೀರಿ. 4 × 4 = 3 7/4 ಭಾಗಿಲೆ ಇದು ಪೂರ್ಣ ಸಂಖ್ಯೆದ 8 ಅಂದರೆ 8 ಛೇದ 1 ಇಡಬೇಕು. ಆಮೇಲೆ 7/4 ಗುಣಾಕಾರ ಗುಣಕ ವಿಲೋಮ ಮಾಡಿದಾಗ ಮ್ಯಾಲೆ 1 ಆಯ್ತು, ತಳಗೆ 8 ಆಯ್ತು. ಆಮೇಲೆ 7/32 ಆಯ್ತಿದು. ನೋಡ್ರಿ ಹೆಂಗದ ಗಣಿತ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗಣಿತಗಳು ಭಾಳ ಬಂದ್ರೆ ವಿಶೇಷ ಇರ್ತಾವ. 7 1.43 ಆಯ್ತು. 4 × 4 = 3 7 7/4 8. ನೋಡಿ ಈಗ ಸದ್ಯ ಇದನ್ನ ಏನು ಮಾಡಬೇಕು? ಈ ಉತ್ತರವನ್ನ ಇದಕ್ಕೆ ಮತ್ತು ಇದಕ್ಕೆ ನಡಬರ್ಕ್ ತಂದಿಡಬೇಕು. ನೋಡ್ರಿ, ಯಾಕಂದರೆ ಇಲ್ಲಿ ಗುಣಾಕಾರ ಬಂದದ. 7 ಅಂದರೆ 7 1 8 8 7/2 ಗುಂಡ್ಲೆ 7 ಅಂದರೆ 7 7 1 8 7/2 ಗುಂಡ್ಲೆ. ಇದರ ಉತ್ತರ ಎಷ್ಟು ಬಂದದ? 7/32 ಬಂದದ. ಇದರ ಉತ್ತರ 7/32 ಬಂದದ. ಆಮೇಲೆ ಪ್ಲಸ್ 2/3 ಪ್ಲಸ್ 2/3 ಮೈನಸ್ 3/4. ನೋಡಿ ಇದರ ಉತ್ತರ ತಂದೆ ಎಲ್ಲಿ ಹಚ್ಬೇಕು? 7 ಅಂದರೆ 7 1 8 7/2 ಗುಂಡ್ಲೆ. ಇದರ ಉತ್ತರ ಎಷ್ಟು ಬಂದದ? ಇದರ ಉತ್ತರ 7/32 ಪ್ಲಸ್ 2/3 ಮೈನಸ್ 3/4 ಇಟ್ರಿ. ಈಗ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋರಿ. ಇಲ್ಲಿ ಡೈರೆಕ್ಟ್ ಮಾಡಿದ್ರು ಬರ್ತದೆ. ಆದ್ರೂ ಪದ್ಧತಿ ಪ್ರಕಾರ ಹಚ್ಚಿರಿ. ಏನಾಗೋದು? 8 7/2 ಗುಂಡ್ಲೆ 7/32. ನೋಡಿ ಈ 7 ಹೋಯ್ತು, ಈ 7 ಹೋಯ್ತು. 8 1 8 4 ಬರೋಬ್ಬರಿ. ಇದರ ಉತ್ತರ ಎಷ್ಟು ಬಂತು? 1/4 ಬಂತು. ಇದರ ಉತ್ತರ ಇಲ್ಲಿಟ್ಟು ಮುಂದೆ ಇಡ್ರಿ. 1/4 ಪ್ಲಸ್ 2/3 ಪ್ಲಸ್ 2/3 ಮೈನಸ್ 3/4. ಇಲ್ಲಿ ಏನು ಮಾಡ್ತೀರಿ? ಲಸ ತಕ್ಕೋತ್ ಕೂಡಬಾರ್ದು. ಇದು ಅವಿಭಾಜ್ಯ ಸಂಖ್ಯೆ. ಇವುಗಳ ಗುಣಲಬ್ಧ ಲಸ ಇರ್ತದೆ. ಹಿಂಗೆ ಬಾಯಲೇನೆ ನೀವು ಲಸ ಮಾಡೋದು ಕಲಿಬೇಕು. 3 4 ಹಿಂಗೆ ಲಸ ತಕ್ಕೋತ್ ಕೂಡಬಾರ್ದು. ಲಸ ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ. 2 4 1 4 ತೊಗೊಂಡ್ಬಿಟ್ರಿ. 4 3 12 ಲಸ ಆಯ್ತು. ಆಮೇಲೆ 3 4 2 3 ಮಾಡ್ಕೋತ ಕೂಡಬಾರ್ದು. ಯಾಕಂದ್ರೆ ನೀವು ಸೈನಿಕ್ ಸ್ಕೂಲ್ ನವೋದಯ ಹುಡುಗರು ಅಂದ್ರೆ ಇಂಟೆಲಿಜೆಂಟ್ ಬ್ರೇನ್ ಕೆಲಸ ಮಾಡಬೇಕು. ಯಾವ ಲೆಕ್ಕನ ಹೆಂಗೆ ತಿಳಿಸ್ತಾರೆ ನೀವು ಲಕ್ಷ್ಯ ಕೊಟ್ಟು ನೋಡಿಬಿಟ್ರಿ, ಮುಂದಿನ ಗಣಿತಗಳೆಲ್ಲ ನಿಮ್ಗೆ ಐಡಿಯಾ ಬರ್ತಾವೆ. ನೋಡ್ರಿ ಈಗ ಇದನ್ನು ಬಾ 4 3 3 4 4 3 3 1 3 ಪ್ಲಸ್ 4 2 8 ಮೈನಸ್ 3 3 9 8 3 11 ಮೈನಸ್ 9 ಡಿವೈಡೆಡ್ ಬೈ 12. ನೋಡ್ರಿ
11ರಾಗ 9 ಆದ್ರೆ ಎಷ್ಟು ಉಳಿತು? 2 ಉಳಿತು. 2 ತಳಗೆ 12, 2 ಒಂದಲೇ 2 ಆರ್ಲೆ ಬರೋಬ್ಬರಿ 1 ಆರಾಂಶ ಬಂತು. ಆನ್ಸರ್ ಇಸ್ ಈಕ್ವಲ್ ಟು 1 ಆರಾಂಶ. ನಾ ಎಷ್ಟು ಸರಳಾಗಿ ಗಣಿತಗಳು ತಿಳಿಸ್ತು ನೀವು ನೋಡಿ. ನೀವು ಎಂಥ ಗಣಿತಗಳನ್ನು ಕಲ್ತೀರಿ ಅಂದ್ರೆ ಮುಂದೆ ಏನಾಗ್ತದೆ, ಮುಂದೆ ಬೇಕಾದಂಥ ಸಿಂಪ್ಲಿಫಿಕೇಶನ್ ಬಂದರೂ ನೀವು ಮಾಡ್ಬೋದು. ಈ ಸಿಂಪ್ಲಿಫಿಕೇಶನ್ದಿಂದ ಏನು ಕಲಿತೀರಿ ಅಂದ್ರೆ ಪ್ಲಸ್ ಕಲಿತೀರಿ, ಮೈನಸ್ ಕಲಿಸ್ತೀರಿ, ಡಿವೈಡ್ ಆಫ್ ಎಲ್ಲ ಬರ್ತಾವೆ. ಈ ಅನುಕ ನಂಬರ್ ಮೇಲೆ ನಿಮ್ಗೆ ಹೋಮ್ವರ್ಕ್ ಅಂತ ತಿಳ್ಕೊಂಡು ಹಾಕಿರ್ತೀನಿ. ಅದನ್ನು ಸಾಧ್ಯ ಆದಷ್ಟು ನೀವು ಸ್ವಂತ ಮಾಡಿದಿರಿ ಅಂತಂದ್ರೆ ಈ ಮುಂದಿನ ಅಭ್ಯಾಸ ಸೀರಿಯಲ್ ನಂಬರ್ 1ರಿಂದ ಬರ್ತದೆ. ಅಭ್ಯಾಸ ಪತ್ರಿಕೆ ಹಾಕಿರ್ತಾನೋ ನೀವು ಲಕ್ಷ ಕೊಟ್ಟು ನೋಡಿ ಮಾಡಬೇಕು. ಮಾಡಿ ನಿಮ್ಮ ಪೇರೆಂಟ್ಸ್ ಸರ್ಗಳಿಗೆ ತೋರಿಸ್ಬೇಕು. ನವೋದಯ ರಿಸಲ್ಟ್ ನೀವು ಬರೀ ಇದನ್ನು ಅಷ್ಟೇ ಅಲ್ಲ, ಯಾವ ಬೇಕಾದ ಕಾಂಪಿಟೇಷನ್ ನೀವು ಅಭ್ಯಾಸದಾಗ ಪಾಸ್ ಆಗ್ಬೋದು. ಇವೆಲ್ಲ ಒಂದಲ್ಲ 2-3 ಬುಕ್ಗಳನ್ನು ಕೂಡಿಸಿ ಅಭ್ಯಾಸ ತೆಗೆದಿರ್ತೀವಿ. ಆದರೆ ನವೋದಯ ಸೈನಿಕ್ ಸ್ಕೂಲ್ RMS ಮತ್ತು ಒಲಿಂಪಿಯಾಡ್ ಅಂತ ಹೇಳ್ಕೊಂಡು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದು. ಒಲಿಂಪಿಯಾಡ್ ಇಲ್ಲಿ ಬೆಂಗಳೂರು ಭಾಳ ಆ ಕೋಚಿಂಗ್ ಸಹಿತ ಇದು ಹೆಲ್ಪ್ ಆಗ್ತದೆ. ಒಲಿಂಪಿಯಾಡ್ಕ್ಕಿಂತಲೂ ಹೆಚ್ಚಿನ ಅಭ್ಯಾಸ ಅದು. ಇದು ಭಾಳ ಭಾಳ ಅಂದ್ರೆ ಭಾಳ ಚಲೋ ಅದ. ಇದನ್ನು ಅಭ್ಯಾಸದ ಬಗ್ಗೆ ನೀವು ಕೇರ್ ತೊಗೋಬೇಕು. ಕಲಿಬೇಕನ್ನೋ ಭಾವನಾದಿಂದ ವಿದ್ಯಾರ್ಥಿಗಳು ಏನಾದರೂ ಈ ವಿಡಿಯೋಗಳನ್ನು ನೋಡಿಬಿಟ್ರಿ ಅಂತಂದ್ರೆ ನೀವು ಸಕ್ಸಸ್ಸು ಆಗ್ತೀರಿ, ನೀವು ಶಾಣ್ಯನೂ ಆಗ್ತೀರಿ. ಆಮೇಲೆ ನಾವಾದ್ರೂ ಎಷ್ಟು ನೋಡ್ರಿ, ಈ ವಯಸ್ಸನ್ನ ನಾವು ತಪ್ಪಲಾರ್ದ ಲೆಕ್ಕ ಮಾಡ್ತೀವಿ ಅಂತಂದ್ರೆ ನಮ್ಮ ಸೇವೆ, ನಾವು ದುಡಿದು ನಾವು ಸ್ವಂತ ಎಫರ್ಟ್ ಮಾಡಿರ್ತೀವಿ ಅಂತಂದಾಗ ನಮ್ಮ ಗಣಿತ ಇನ್ನೂ ತಪ್ಪಲಾರ್ದಾಗ ಮಾಡ್ತೀವಿ ಅಂತಂದ್ರೆ ನಮ್ಮ ರೂಢಿನೇ ಕಾರಣ. ನಮ್ದು ಎಕ್ಸರ್ಸೈಸ್ ಇರೋದರಿಂದ ಮತ್ತು ಅಭ್ಯಾಸ ರಿವಿಷನ್ ಇರೋದರಿಂದ ನಮಗೆ ಯಾವ ಗಣಿತ ಬೇಕಾದಷ್ಟು ವಯಸ್ಸಾದರೂ ಸುದೇಕ ಗಣಿತ ಮಾಡೋದು ತಪ್ಪೋದಿಲ್ಲ. ಹಾಗೆ ಟಚ್ ಇರಬೇಕು ಗಣಿತ. ಆ ಗಣಿತ ನಾವು ಹಾಗಲ್ಲೆಲ್ಲ ನಾವು ಗಣಿತ ಮನೆಯೊಳಗೆ ಬಿಡಿಸೋದ್ರಿಂದ ಕರೋನಾ ಬಂದಿಂದ ಈಗ ನಾ ಮನೆಯೊಳಗೆ ಕೂತೆಲ್ಲ ಈ ವಿಡಿಯೋಗಳನ್ನು ಮಾಡೀನಿ. ಇವು ನಿಮಗೆ ಉಪಯೋಗಕ್ಕಾಗಿ ಮಾಡೀನಿ. ಇದನ್ನು ನೀವು ಉಪಯೋಗ ತಗೊಂಡ್ರೆ ನಾಳೆ ಏನಾಗ್ತದೆ, ಬೇಕಾದಂಥ ಶಿಕ್ಷಕರು ಬಾರಪ್ಪ ನೀನು ಜೋಶಿ ಸರ್ ವಿಡಿಯೋ ನೋಡಿಯ ಬಾ, ಅಲ್ಲಿ ವಿಡಿಯೋ ಮಾಡಿದವರು ಎಲ್ಲ ನಮ್ಮ ಶಾಲೆಗೆ ಅಡ್ಮಿಷನ್ ಬರ್ರಿ, ನಮ್ಮ ಶಾಲೆಗೆ ಬರ್ರಿ. ಎಲ್ಲ ಕೋಚಿಂಗ್ ಕ್ಲಾಸ್ಗಳಿಗೆ ಎಲ್ಲ ಸ್ಕೂಲ್ಗಳಿಗೆ ಸಹಿತ ನಿಮಗೆ ಅತಿ ಪ್ರೀತಿಯಿಂದ ಅವ್ರು ಏನು ಮಾಡ್ತಾರೆ, ಅಡ್ಮಿಷನ್ ಕೊಡ್ತಾರೆ. ನಾ ವಿಡಿಯೋ ಜೋಶಿ ಸರ್ ವಿಡಿಯೋ ಕೋಚಿಂಗ್ ತೊಗೊಂಡ್ರಿ ಅಂದ್ರೆ ಅದಕ್ಕೊಂದು ಹೆಸರು ಬರಬೇಕು. ಅದು ಬರಬೇಕಂದ್ರೆ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟು ನೋಡಬೇಕು, ಕಲಿಬೇಕು, ಶಾಣ್ಯರಾಗ್ತದೆ. ಮತ್ತು ಮಾಡ್ಯಾರಿಲ್ಲ ಅನ್ನೋದೊಂದು ಜವಾಬ್ದಾರಿ ತೊಗೊಳ್ಳೋರು ಒಬ್ರು ಯಾರಾದರೂ ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಇದ್ರಿ ಅಂತಂದ್ರೆ ಈ ವಿಡಿಯೋದ ಬೆಲೆ ಬರ್ತದೆ. ಹುಡುಗರು ಮುಂದೆ ಸುಮ್ಮ ಹಚ್ಚಿಬಿಟ್ರಿ ಅಂತಂದ್ರೆ ಅವ್ರ ಲಕ್ಷ್ಯ ಇರೋದಲ್ಲ. ಚೆಕ್ ಮಾಡೋರಿಂದ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ನೋಡ್ತಾರೆ, ಮಾಡ್ತಾರೆ, ಬಿಡಿಸ್ತಾರೆ. ನೋಡೋರೇ ಇಲ್ಲ ಎಲ್ಲಂದ್ರೆ ಶಾಲೆ ಒಳಗೆ ಸಹಿತ ಶಿಕ್ಷಕರ ಗಮನ ಇತ್ತು ಅಂದರೆ ವಿದ್ಯಾರ್ಥಿಗಳ ಅಭ್ಯಾಸದ ಕಡೆ ಲಕ್ಷ್ಯ ಇರ್ತದೆ, ಬಿಡಿಸ್ತಾರ ಮಾಡೋದು. ಮಾಡಿ ಏನೋ ಹ್ಞೂನ್ರಿ ಸರ್ ಮಾಡಿ ಎಲ್ಲ ಚೆನ್ನಾಗಿ ಬಿಡಿಸ್ಯಲ್ಪ, ಹ್ಞೂನ್ರಿ ಸರ್ ನೋಡಿದ್ರೆ ಅವ್ನು ಗಣಿತ ಬಿಡಿಸಿರಂಗಿಲ್ಲ. ಇವ್ರು ಹುಡುಗ ಗುರ್ತಿರ್ತದೆ, ಸರ್ ನೋಡಂಗಿಲ್ಲ ಹೇಳಿಬಿಟ್ರೆ ಸುಮ್ಮಿರ್ತಾರೆ ತಗೋ ಅಂತ ಹೇಳ್ಕೊಂಡು ಅವ ತನ್ನ ಲೈಫನ್ನು ಬಾದ್ ಮಾಡ್ಕೋತಾನೆ. ಕೆಲವೊಂದು ಮಕ್ಕಳ ಲೈಫ್ ಬಾದ್ ಆಗ್ಬೇಕಾದ್ರೂ ಸುದ್ದಿಗೆ ನಾವು ಜವಾಬ್ದಾರಿಯಿಂದ ನೋಡ್ಲಾರ್ದಕ್ಕೂ ವಿದ್ಯಾರ್ಥಿಗಳ ಜೀವನ ಬಾದಾಗ್ತದೆ. ನಮ್ಮ ಜವಾಬ್ದಾರಿ ಅನ್ನೋದು ಏನು ಅನ್ನೋದು ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜವಾಬ್ದಾರಿಯಿಂದ ನಾವು ಏನಾದರೂ ಮಕ್ಕಳನ್ನು ಚೆಕ್ ಮಾಡಿಬಿಟ್ರೆ ಅಯ್ಯಪ್ಪ ಸರ್ ಮಾಡ್ತಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರು ಅಭ್ಯಾಸ ಮಾಡ್ತಾರೆ, ಗಣಿತ ಮಾಡ್ತಾರೆ. ಇದು ಸಕ್ಸಸ್ ಆಗಲಿಕ್ಕೆ ಮುಖ್ಯವಾದ ಗುರಿಗಳು. ಚೆಕ್ ಮಾಡಬೇಕು, ಮಾಡ್ಯಾನೋ ಇಲ್ಲೋ ನೋಡಬೇಕು, ಕರೆಕ್ಟ್ ಮಾಡ್ಯಾನೋ ಇಲ್ಲೋ ನೋಡಬೇಕು. ಅದನ್ನು ಇನ್ಫಾರ್ಮೇಷನ್ ಪಾಲಕರಿಗೆ ಹೇಳಿಬಿಟ್ರೆ ತೀರಾ ಭಯದಿಂದ ಅಭ್ಯಾಸ ಮಾಡ್ತಾನೆ. ಯಾಕೆ ಭಯದಿಂದ ಬೈತಾರನೋ ಭಯದಿಂದ ಅಭ್ಯಾಸ ಕಲ್ತ ಅಂತಂದ್ರೆ ಆ ವಿದ್ಯಾರ್ಥಿಗೆ ಅಭ್ಯಾಸ ಅಷ್ಟು ತಲೆಗೆ ಹತ್ತೋದು. ನಾ ಕಲಿಬೇಕು, ನಾ ಶಾಣೆ ಆಗ್ಬೇಕಂತ ಪ್ರಯತ್ನ ಯಾವ ಮಾಡ್ತಾನಲ್ಲ ಅವ್ನಿಗೆ ಯಾವ ಭಯನೂ ಇರೋದು. ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ರಿ. ಮುಂದಿನ ಮಾದರಿಗಳನ್ನು ಹಾಕಿರ್ತಾನೋ ಎಲ್ಲರೂ ಬಿಡಿಸ್ಬೇಕು.